ಆಮೇಲೆ ಪುನೀತ್ ಅವ್ರನ್ನ ನೀವು ತಗೊಂಡ್ರೆ ಅಕಾಲಿಕ ಮರಣ, ಆಮೇಲೆ ಅನಿರೀಕ್ಷಿತವಾದ ಮರಣ, ಆಮೇಲೆ ವಿಸ್ಮಯ, ಆಮೇಲೆ ಇದನ್ನು ನಾವು ಸ್ವೀಕರಿಸಲೇಬೇಕಾಗಿರುವಂಥ ಒಂದು ಮಹಾ ದುರಂತದ ಪರಿಸ್ಥಿತಿ ಅದು. ಅದು ನಾನು ಶಬ್ದಗಳೇ ಇಲ್ಲ ಅದನ್ನು ವರ್ಣನೆ ಮಾಡೋಕ್ಕೆ. ಅಂಥ ಕೆಟ್ಟ ದಿನದ ಆ ಒಂದು ವಾತಾವರಣನ, ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಅಂಥ ಒಂದು ಪರಿಸ್ಥಿತಿ ಎಂದು ನಾನು ನೋಡೋಕ್ಕಾಗಲ್ಲ. ನಾನು ಅದನ್ನೇ ನಾನು ಅದು ಹಾಡಿದಾಗ, ನಾನು ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಸಾವು ನ್ಯಾಯವೇ ಹೇಗೆ ಕೇಳಿದೆ ನಾನು. ಅಯ್ಯೋ ದೇವ್ರೆ, ಅದರಲ್ಲಿ ಒಂದು ಇದಿದೆ. ಎಲ್ಲಿವರೆಗೂ ಅನ್ನಿಸ್ತು ಅಂದರೆ, ಅದು ವೈಲೇಶ್ವರದಲ್ಲಿ ಸಾಹಿತ್ಯ ಬರೆದವ್ರಿಗೆ ನಾವು ಅದನ್ನ ದೊಡ್ಡ ನಮಸ್ಕಾರ ಹ್ಯಾಟ್ಸಪ್ ಹೇಳಬೇಕು. ಅದು ಹೇಳ್ತಾರೆ, ಶಿವನಾಮ ಒಂದೇ ಒಂದು ಅಮರ ಜೀವಿಗೆ, ಪ್ರಾಣೇಶ ಪ್ರಾಣಜ್ಯೋತಿ ಮರಳಿತಾರೆಯ ಮರಳಿತಾರೆಯ ಮರಳಿ. ಎಲ್ಲರ ಲೈಫು ಇಷ್ಟೇ ಅಂತ ನಾವು ಇಷ್ಟೇನೆ ರೀ, ಇಷ್ಟೇನೆ. ನಾನು ಹೇಳಕ್ಕೆ ಇಷ್ಟಪಡ, ನನ್ನ ತಾಯಿಯವ್ರ ಒಂದು ಮಾತು ಹೇಳೋರು, ಬಹುಶಃ ತಂದೆ ತಾಯಿ ಯಾಕೆ ಮುಖ್ಯ, ಬಹುಶಃ ಅವ್ರ ಅಕಾಲಿಕ ಮರಣನ ತಪ್ಸೋರು ಅವರೇನೆ. ಅವ್ರು ಇದ್ದಿದ್ರೆ ತಪ್ಸೋರು ಅಂತ. ಖಂಡಿತ ಖಂಡಿತ. ನಾನು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ. ನನ್ನ ತಾಯಿಯವರು ನಾನೇ ಫಂಕ್ಷನ್ ಹೋಗ್ಬೇಕು, ಏನಾದರೂ ಮಾಡಬೇಕು ಅಂದಾಗ ಜೊತೆಯಲ್ಲಿ ನೀವು ಕೂತ್ಕೊಂಡು ಏನು ತಿನ್ಬೇಕು, ಏನು ಬಿಡಬೇಕು, ಇಲ್ಲಿಂದ ಏನು ಬೇಕು ಇಲ್ಲಿ ತಗೊಳ್ಬೇಕು, ಇಲ್ಲ ಆ ಥರದ್ದು ಇದಕ್ಕೆ ಹೋಗ್ಬೇಡ ಅಂತ ಹೇಳ್ತಿರಿದ್ರು. ಖಂಡಿತ ಇವ್ರೆ, ಖಂಡಿತ. ಯಾಕಂದ್ರೆ ನನ್ನ ಅಂದಾಜಲ್ಲಿ ನನಗೆ ಪುನೀತ್ ಅವರಿಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ರು. ಅಂದರೆ ಎಲ್ಲರೂ ಅವ್ರ ಮನೆಯೇ ಬಂದು ತಿನ್ಕೊಂಡು ಉಣ್ಕೊಂಡು ಹೋಗ್ಬೋದಾಗಿತ್ತು. ಒಂದು. ಎರಡನೇದು, ಅವ್ರಿಗೆ ಆರೋಗ್ಯಕರವಾದ ಆಹಾರ. ಈಗ ನಾವೇನು ಹೇಳ್ತಾ ಇದ್ದೀವಿ, ಈಗ ನನ್ನ ತಾಯಿಯವರು ಸದಾಕಾಲ ನನಗೆ ಒಳ್ಳೆ ಊಟ ಮಾಡಿಸ್ತಾ ಇದ್ರು. ಯಾಕೆ ನನ್ನ ತಾಯಿಯವ್ರನ್ನ ಮತ್ತೆ ಮತ್ತೆ ನೆನ್ಸ್ಕೊತೀನಿ ಅಂದರೆ, ಪುಡಿ ಎಲ್ಲ ಬರ್ಕೋಕಂದ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪುಡಿ ಎಲ್ಲ ಬರ್ಕೋ ಅಂತ. ಪುಡಿಗಳನ್ನೆಲ್ಲ ಬರ್ಕೊಂಡೆ ನಾನು. ಇವತ್ತು ನಾನು ಊಟ ಮಾಡುವಾಗ ನನ್ನ ತಾಯಿಯವ್ರ ನೆನಪಾಗೋಗುತ್ತೆ ರೀ, ನೀನು ಇದನ್ನ ಹೇಳ್ಕೊಡ್ಲಿ, ಬದುಕಿ ಏನಮ್ಮ ಪ್ರಯೋಜನ ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ಶಿವಣ್ಣ ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಸುದ್ದಿ ಯಾವಾಗ ಬಂತು ಹುಷಾರಿಲ್ಲ ಅಂತ? ಅಯ್ಯೋ ಅವ್ರ ಆ ಥರ ಅಂತಂತ ಹೇಳಿದ್ರು. ಅಯ್ಯೋ ನಾ ಕೂಗಾಡ್ಬಿಟ್ಟೆ ರೀ, ಇಲ್ಲೇ ಕೂತ್ಕೊಂಡು ಅಯ್ಯೋ ಅಂತ ಎದೆ ಹೊಡ್ಕೊಂಡ್ಬಿಟ್ಟೆ ರೀ. ನಾನು ತಡ್ಕೊಳಕ್ಕಾಗಲಿಲ್ಲ. ಇಲ್ಲ, ಭಾರಿ ಕಷ್ಟ ರೀ ಇದು, ಜೀರ್ಣಿಸ್ಕೊಳಕ್ಕಾಗಲ್ಲ. ಹೆಂಗೆ ಜೀರ್ಣಿಸ್ಕೊಳಕ್ಕಾಗತ್ತೆ ನೋಡಿ. ಸ್ಪರ್ಧೆ, ಏಳು ಬೀಳು, ಕೋಪ, ಸಂತೋಷ, ಸುಖ, ದುಃಖ, ಇವು ಎಲ್ಲೂ ಅಕ್ಕಪಕ್ಕದಲ್ಲಿ ಹೋಗ್ತಾನೆ ಇರ್ತವೆ. ಆದರೆ ಇದ್ರ ಮಧ್ಯೆ ಇರುವಂಥದ್ದು ಪ್ರಾಣ ಒಂದೇನೆ. ಅಯ್ಯೋ ಆರೋಗ್ಯ ಕೆಟ್ಟು, ಅಯ್ಯೋ ಹಿಂಗಾಗೋಗ್ಬಿಟ್ರೆ ನಮ್ಮ ಗತಿ ಏನಪ್ಪ ಇನ್ನು ಮುಂದೆ ಅನ್ನುವಂಥದ್ದೇ. ಗತಿ ಏನಪ್ಪ ಅಂದ್ರೆ ಅದೇ ಸತ್ಯ. ಯಾರೋ ನಮ್ಗೆ ಇಲ್ದಿರೋ ಹೋಗ್ಬಿಟ್ರೆ ಕಣ್ಣು ಮುಂದೆ ನಾಳೆ ಬಂದವ್ರು ನಿಂತು ಮಾತಾಡೋಕ್ಕಿಲ್ಲ ಅಂದಮೇಲೆ ಇಲ್ಲಿ ನಾವು ಬಾಳಿ ಏನು ಪ್ರಯೋಜನ ಅಂತ ಅನ್ಸ್ಬಿಡ್ತು. ನಮ್ಗೆ ನಿಂತು ಹೋದಾಗಲೇ ನಮ್ಗೆ ಏನು ಅನ್ಸ್ಬಿಡ್ತು, ಇಲ್ಲಿ ಯಾಕೆ ಬಂದ್ವಿ ನಾವು ಅನ್ಸ್ಬಿಡ್ತು. ಬಂದ್ವಿ, ನಶ್ವರತೆ ಕಾಡ್ತು. ಬಹಳಕ್ಕೆ ಬಂದ್ವಿ. ನಾನು ಇಡೀ ಶಿವಣ್ಣವ್ರ ಕುಟುಂಬಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸ್ಲಿ, ಮತ್ತೆ ಅವರು ಸಂತೋಷವಾಗಿರ್ಲಿ. ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಶಿವಣ್ಣ ಎಲ್ಲ ಬಂದಾಗ? ಹಿಂದಿನ ಮೆಮೊರೀಸ್? ಅಯ್ಯೋ ಹಿಂದಿನ ಮೆಮೊರೀಸ್. ಅಮ್ಮ ಅಡುಗೆ ಮಾಡ್ಕೊಂಡು ಹೋಗೋರು. ನೀವು ಸುಮಾರು ಇವ್ರ ಹತ್ರ ಕೇಳಿರ್ತೀರ ನೀವು. ಅಮ್ಮ ಅಡುಗೆ ಮಾಡ್ಕೊಂಡ್ ಬರೋರು, ನಮ್ಗೆ ಊಟ ಕೊಡೋರು ಶೂಟಿಂಗ್ ಇರೋ ಟೈಮ್ನಲ್ಲೆಲ್ಲ ಅಂತ. ಹಾಗೆ ಅಡುಗೆ ಮಾಡಿ ಕಳಿಸಿದಾರಮ್ಮ. ಶಿವಣ್ಣ ಇಲ್ಲಿ ಬಂದಾಗ ಕೇಳಿದ್ರು, ಮೀನ್ ಸಾರು ಇಲ್ವಾ, ಮೀನ್ ಸಾರು ಇಲ್ವಾ. ಅದೇ ಮನೇಲಿ ಅದೇ ಅಮ್ಮ ತಲೆ ಚಚ್ಕೊಂಡ್ಬಿಟ್ರು, ಅಯ್ಯೋ ನಾನು ಅಡುಗೆ ಮಾಡಿಲ್ವ ಶಿವಣ್ಣ ಬಂದಾಗ ಅಂತ ಹೇಳ್ಬಿಟ್ಟು. ಅವ್ರು ಬರ್ಲಿ, ಬಂದ್ಮೇಲೆ ಅಮ್ಮವ್ರ ಪುಡಿ ಎಲ್ಲ ಇಟ್ಟಿದ್ದೀರಾ, ಮಾಡ್ಬಿಟ್ಟು ಅಡುಗೆ ಮಾಡಿ ತಗೊಂಡೋಗಿ ಕೊಡೋಣ ಅವ್ರಿಗೆ. ಸೊ ನಿಮ್ಗೆ ಬರತ್ತಾ ಅದೆಲ್ಲ ಈಗಲೂ ರೆಸಿಪಿ? ನಮ್ಗಿದೆ ಮನೇಲಿ, ಅಮ್ಮ ಹೇಳ್ಕೊಟ್ಟಿದ್ದಾರೆ. ಸರಿ, ಕೊನೆಯದಾಗಿ ವಿನೋದ್ ರಾಜ್ ಅವರೇ, ಕರ್ನಾಟಕದ ಜನತೆಗೆ, ಸಿನಿಮಾ ವೀಕ್ಷಕರಿಗೆ, ಕೆಲವರು ತುಂಬ ಗಂಭೀರವಾಗಿ, ಕೆಲವರು ಅಲ್ಲ ಹೆಚ್ಚಿನವರು ಸಿನಿಮಾ ರಂಗವನ್ನ, ಸಿನಿಮಾ ನಟ ನಟಿಯರನ್ನ ಬಹಳ ಗಂಭೀರವಾಗಿ ತಗೋತಾರೆ, ಸಿನಿಮಾಗಳನ್ನ ಬಹಳ ಗಂಭೀರವಾಗಿ ನೋಡ್ತಾರೆ. ಪಾಪ ಲೈಫಿಗೆ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತಾ ಅಲ್ಲೆಲ್ಲಾದ್ರೂ ಅಂತ ಹುಡುಕ್ತಾರೆ. ಸರಿ ಅಲ್ಲ, ತಪ್ಪು ಅಂತ ನಾನು ಹೇಳ್ತಿಲ್ಲ ಅದನ್ನ. ನಮ್ಮ ವೀಕ್ಷಕರಿಗೆ, ಯಾಕಂದ್ರೆ ಹಾಗೆ ಬಾಳಿ ಬದುಕಿವ್ರಿ ಹಿರಿಯ ನೀವೆಲ್ಲರೂ, ಏನು ಅಮ್ಮಯಿಂದ ಹಿಡಿದು ಎಲ್ಲರೂ ಆ ತಲೆಮಾರಿನ ನಟ ನಟಿಯರೆಲ್ಲ ಅವರು ಜೀವನದಲ್ಲೂ ಗ್ರೌಂಡೆಡ್ ಆಗಿದ್ರು, ಚಿತ್ರರಂಗದಲ್ಲೂ ಗ್ರೌಂಡೆಡ್ ಆಗಿದ್ರು. ಒಂದು ಉದಾಹರಣೆಯಾಗಿ ಚೆನ್ನಾಗಿ ಬಾಳ್ ಬದುಕಿದ್ರಪ್ಪ, ಖುಷಿ ಇದೀವಪ್ಪ ನಂಗೆ. ಸೊ ಇವತ್ತು ನೀವು ಒಬ್ಬ ನಟನೂ ಆಗಿ, ಒಬ್ಬ ಕೃಷಿಕನೂ ಆಗಿ, ಜೀವನದ ಎಲ್ಲ ಮಗ್ಗುಲುಗಳನ್ನು ನೋಡಿದವರು ಆಗಿ ಜನಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಾ? ಒಂದು ನೆಮ್ಮದಿಯ ಬದುಕಿಗೆ ಏನು ಸಂದೇಶ ಕೊಡೋಕೆ ಬಯಸ್ತೀರಾ? ಏನು ನೆಮ್ಮದಿಯ ಬದುಕಿಗೆ, ನೆಮ್ಮದಿ ಅನ್ನುವಂಥದ್ದು ನಮ್ಮ ಹತ್ರನೇ ಇದೆ. ಅದು
ವೈಮನಸ್ಯ ಅನ್ನೋದು ನಮ್ಮ ಹತ್ರನೇ ಇದೆ. ಎಲ್ಲವೂ ಎಲ್ಲ ರಸಗಳು ತುಂಬಿರುವಂತ ಈ ಜೀವ ಅದು. ಯಾವುದನ್ನ ಬೇಕು ಅಂತ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ಮೆದುಳು, ಬ್ರೈನು, ತಿಳುವಳಿಕೆ. ನಾವು ತಿಳುವಳಿಕೆಗೆ ಕೆಲವೊಂದ್ಸರಿ ಸರ್ ವೈಮನಸ್ಸಿನ ನಾವು ಬಿಟ್ರು ನಮ್ಮನ್ನ ವೈಮನಸ್ಸೇ ಬಿಡಲ್ಲ. ಅದು ಮನಸ್ಸಲ್ಲಿ ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ. ನಮ್ಮ ತಿಳುವಳಿಕೆ ಏನು ಮಾಡಬೇಕು, ಅದು ನೋಡಿದ ಕಮ್ಮಿ ಮಾಡಬೇಕು, ಕಮ್ಮಿ ಮಾಡಲೇಬೇಕು. ಅದು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಮ್ಮ ಮನಸ್ಸಿಗೆ ಹಿತವಾಗಿ ಯಾರು ಸ್ವಲ್ಪ ನಮ್ಗೆ ಸಿಗ್ತಾರೆ ಅಂತ ನಾವು ಹುಡುಕ್ಬೇಕು. 1-2 ಜನರ ಹತ್ರ ನಾವು ಮಾತಾಡಿ ಕಮ್ಮಿ ಆಗುತ್ತೆ. ನೀವೆಷ್ಟು ದೇವಸ್ಥಾನಕ್ಕೆ ಹೋದ್ರು, ಇನ್ನೊಂದು ಮಾಡಿದ್ರು, ಇನ್ನೊಂದು ಇದೇ ಸರಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನ ಇಲ್ಲೇ ಇದೆ, ಇಲ್ಲೇ ಇದೆ. ಒಂದು ನಗುವಲ್ಲಿ ಸಾವಿರಾರು ಕೆಲಸ. ನಾ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಸಡನ್ ಆಗಿ 2 ವೀಲರ್ ಒಂದು ಝುಂಗ್ ಅಂತ ಹಿಂಗೆ ಕಟ್ಕೊಟ್ಟು ಹಿಂಗೆ ನಿಂತ್ಕೋತಾರೆ. ಆಯ್ತಪ್ಪಾಜಿ ಹಿಂಗೋಗ್ಲಿ, ನಾನು ನೀನೇ ಹೇಳಿ ಹಂಗೆ ಹೋಯ್ತೀನಿ. ಅವನು ಬಿಟ್ಟು ನಗ್ತಾನೆ, ನೀವು ಯಾರಿಗೂ ಚೆನ್ನಾಗಿದ್ದೀರಾ ಸರ್ ಅಂತಾನೆ. ಓ ಕಣಪ್ಪ, ನೀ ಯಾವ ರೂಟ್ ತೋರಿಸಿ ಆ ರೂಟ್ಗೆ ಹೋಯ್ತೀನಿ, ಎಲ್ಗೋಗ್ಲಿ ಹೇಳಪ್ಪ ಅಂತೇಳಿ. ಈ ಬಿಕಮ್ಸ್ ಇದು. ನಾನು ಇನ್ನೊಂದು ಮಾತಾಡಿ ಹೋಗ ಅಂತಂತೇಳಿ ಹೋಗಲ್ಲಿ, ಅದ ನೆಕ್ಸ್ಟ್ ರೇಂಜ್ ಅದೇ ತಾನೆ. ಎವ್ರಿ ನಮ್ಗಿಂತ ಜೋರಾಗಿ ಅಂತಾರೆ. ಆಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನ್ಯೂಟನ್ಸ್ ನೆಮ್ಮದಿ ಮನಸ್ಸಲ್ಲೇ ಇದೆ. ನಾನು ಜನಗಳಿಗೆ ಏನು ಹೇಳ್ತಾ ಇದ್ದೀನಿ, ಯಾವುದನ್ನು ಭಾರಿ ದೊಡ್ಡದಾಗಿ ತಿಳ್ಕೊಬೇಡಿ, ಯಾವುದನ್ನು ಇಲ್ಲಿ ಏನೂ ಇಲ್ಲ ಅಂತನೂ ತಿಳ್ಕೊಬೇಡಿ. ನಿಮ್ಮ ಹತ್ರ ಏನಿದೆಯೋ, ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ, ನಿಮ್ಮ ವಾತಾವರಣ, ನಿಮ್ಮ ಸ್ನೇಹಿತರು, ನಿಮ್ಮ ಬದುಕು, ನೀವು ನಿಮ್ಮ ಮನೆಗೆ ನೀವೇ ಸೂಪರ್ ಸ್ಟಾರ್. ನೀವಿದ್ದೀರಾ, ಯು ಥಿಂಕ್ ಐ ಆಮ್ ನಾಟ್ ಅನ್ ಆಂಕರ್, ಐ ಆಮ್ ಅ ಸೂಪರ್ ಸ್ಟಾರ್ ಆಫ್ ದ ಟಿವಿ. ಯು ಆರ್ ಅ ಸೂಪರ್ ಸ್ಟಾರ್, ದಟ್ಸ್ ಆಲ್. ವೆನ್ ಯು ಥಿಂಕ್ ದಟ್ ಯು ಆರ್ ಡಿಪ್ರೆಸ್ಡ್, ಇಲ್ಲ ನಾನು ಒಂದು ಸ್ವಲ್ಪ ಇನ್ಫೀರಿಯರ್, ಅವರು ಒಂಥರ ಇದ್ದಾರೆ, ಆವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ನಿಮ್ಮಲ್ಲೇನೆ ಆ ಗಿಲ್ಟ್ ಬಿಲ್ಡ್ ಆಗುತ್ತೆ. ಅದನ್ನು ತೆಗೆದು ಬಿಸಾಕ್ಬಿಟ್ಟು ಐ ಆಮ್ ದ ಬೆಸ್ಟ್, ಫಸ್ಟ್ ಐ ಆಮ್ ದ ಬೆಸ್ಟ್, ಆಮೇಲೆ ನೋಡೋಣ. ವಂಡರ್ಫುಲ್. ಓಕೆ, ಒಟ್ಟಾರೆ ವೀಕ್ಷಕರೇ, ಸಮಚಿತ್ತ, ಸಮಭಾವ, ಸಮಾಧಾನ, ಸಂತೋಷ, ಇದು ಎಲ್ಲವೂ ಕೂಡ ನಾವು ವಿನೋದ್ ರಾಜ್ ಅವರಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಅದು ಅವರ ಬದುಕಲ್ಲಿರೋದ್ರಿಂದ ಅವರ ಮುಖದಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ, ಅವರ ಭಾವನೆಗಳಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಇವತ್ತು ಕನ್ನಡ ಚಿತ್ರೋದ್ಯಮ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅದಕ್ಕೆ ಸಮತೋಲನ ತಪ್ಪಿದೆಯೇನೋ ಅನ್ನೋ ರೀತಿನಲ್ಲಿ ಇದೆ. ಒಂದು ಸ್ವಲ್ಪ ಕಾರ್ಮೋಡದ ವಾತಾವರಣ ಕವಿದಿದೆ ಕನ್ನಡ ಚಿತ್ರೋದ್ಯಮಕ್ಕೆ ಅನ್ನೋ ರೀತಿನಲ್ಲಿ ಇದೆ. ಮತ್ತೆ ಚೇತರಿಸ್ಕೊಳ್ಳುತ್ತೆ ಅನ್ನೋ ಆಶಾಭಾವನ ವಿನೋದ್ ರಾಜ್ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದೇ ರೀತಿ ಶಿವಣ್ಣ ಅವ್ರಿಗೆ ಆದಷ್ಟು ಬೇಗ ಆರೋಗ್ಯ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಲಿ, ಮತ್ತೆ ಅವ್ರು ಬಂದೇ ಬರ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನು ಕೂಡ ವಿನೋದ್ ರಾಜ್ ಅವರು ವ್ಯಕ್ತಪಡಿಸಿದ್ದಾರೆ. ಅವ್ರು ಬರಲಿ, ನಾವು ಅಮ್ಮನ ರೆಸಿಪಿ ಎಲ್ಲ ತೆಗೆದು ಅವ್ರಿಗೆ ಮೀನ್ ಸಾರು ಅಡುಗೆ ಎಲ್ಲ ಮಾಡಿ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ನಮ್ಮೆಲ್ಲರ ಮಧ್ಯೆ ಬಂದು ಮತ್ತಷ್ಟು ಸಿನಿಮಾಗಳನ್ನ ಮತ್ತಷ್ಟು ಭರ್ಜರಿಯಾಗಿ ಮಾಡಲಿ ಅನ್ನೋಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.